ನಂತರ ತಾಜ್ ಮಹಲ್, ಚಾರ್ ಮಿನಾರು, ಮೈಲಾರಿ, ಐ ಲವ್ ಯು, ಇಂಥದ್ದೆಲ್ಲ ಸಿನಿಮಾಗಳು ಮಾಡ್ಕೊಂಡು ಬಂದ ಚಂದ್ರನ ಇಲ್ಲಿವರೆಗೂ ಏನು ಅಖಿಲ ಕರ್ನಾಟಕ ಆರ್ಟಿಸ್ಟ್ಗಳು ಅಭಿಮಾನಿಗಳ ನಾನು ಅಭಿಮಾನಿಗಳು ಅನ್ಬೇಡಿ ಅಂತ ಹೇಳಿ ನನ್ನ ಸ್ನೇಹಿತರು ಅಂತ ಹೇಳಿ ಅಭಿಮಾನಿಗಳು ಅನ್ಸ್ಕೊಳ್ಳೋದು ನನಗೆ ಇಷ್ಟ ಇಲ್ಲ. ನನಗೆ ಇಷ್ಟಪಡ್ತಾರಲ್ಲ, ಇಷ್ಟಪಟ್ಟರೆ ಸ್ನೇಹಿತರು ಅಂತ ಅಭಿಮಾನಿಗಳ ಬಳಗ ಅಂತ ಪ್ರತಿಷ್ಠೆ ಮಾಡಿದ್ದಾರೆ ಅಣ್ಣವರು ಅಡ್ವೈಸರಿ. ಇದು ನನಗೆ ಮೈಲಾರಿ ಆರ್ ಚಂದ್ರ ಅಭಿಮಾನಿ ಬಳಗ ಅಂತೇಳಿ 2010ರಲ್ಲಿ ಒಂದು ಸಂಘಟನೆಯಾಗಿ ಪ್ರತಿಷ್ಠಾಗಿ ನಾನೇ ಎಲ್ಲ ಅವಾಯ್ಡ್ ಮಾಡಿದ್ದೆ. ನಮಗೆಲ್ಲ ಏನಕ್ಕಪ್ಪ ನಾವು ರೈತರು ಕಾಡ ಇವೆಲ್ಲ. ಬಟ್ ಇವತ್ತಿನ ಕಾಲಘಟ್ಟದಲ್ಲಿ ಇವತ್ತಿನ ದಿನದಲ್ಲಿ ನೋಡಿದಾಗ ನೇರವಾಗಿ ಹೋಗೋ ಮರನ ಬೇಗ ಕಟ್ ಮಾಡ್ತಾರೆ. ನಾನು ನೋಡ್ತಿದ್ದೀನಿ ಸುಮ್ಮನೆ ಎಲ್ಲ ಆಯಿತು. ನಾವು ಹೆಸರು ಕೆಡಿಸ್ಕೊಂಡಿದ್ದೀವಿ, ಹೆಸರು ಗೌರವ ಇಟ್ಕೊಂಡಿದ್ದೀವಿ, ಕೆಲಸ ಮಾಡ್ತೀವಿ, ಇದ್ರ ಮಧ್ಯದಲ್ಲೂ ನಮ್ಮನ್ನು ಡಿಸ್ಟರ್ಬ್ ಮಾಡೋಂಥ ಒಂದು ದುಷ್ಟ ಶಕ್ತಿಗಳಿದ್ದಾಗ ನಮ್ಮ ಅಣ್ಣ ಇಂಥವರೆಲ್ಲ ಒಂದು ಕಾರ್ಯಕ್ರಮ ಮಾಡಿದಾಗ ಇಲ್ಲಪ್ಪ ನಿನಗಲ್ಲ ಒಂದು ಸಾಧನೆಗೋಸ್ಕರ ಎಲ್ಲ ಬಂದಾಗ ನಾವು ಮಾಡೋಣ, ಒಂದು ಸಂಘಟನೆ ಮಾಡೋಣ. ನಾಳೆ ದಿನ ನೀನು ಮಾತಾಡೋಣ, ನೀನು ಕೆಲಸ ಮಾಡ್ಕೊಂಡು ಹೋಗಿ ನಾಳೆ ದಿನ ಯಾರಾದರೂ ತಪ್ಪಿತಸ್ಥರು ಬಂದಾಗ ಒಂದು ಪ್ರಶ್ನೆ ಮಾಡೋಕ್ಕಾದ್ರೂ ನಾವು ಇರ್ತೀವಿ ಅಂಥೇಳಿ ಎಲ್ಲ ಬಂದು ಹೇಳಿದಾಗ ನಾವು ಅಂದ್ಕೊಂಡಿದ್ದೀವಿ. ಇವತ್ತೆಲ್ಲ ಸಾಕಷ್ಟು ಜನ 4-5 ಜನ ಇರ್ತಿದ್ದಾರೆ. ಐಟೆಲ್ಲ ಒಂದು ವಿನಾಯಕ ಮಾಡಿ ಎಲ್ಲರಿಗೂ ಒಂದು ಔತಣ ಕೂಡ ಕೊಡ್ತಿದ್ವಿ. ಇಂಟೇರ್ ಜಿಲ್ಲೆಯಿಂದ ಎಲ್ಲ ಜಿಲ್ಲೆಯ ಅಧ್ಯಕ್ಷರು ನಮ್ಮನ್ನು ಭಾಳ ಅದ್ಭುತವಾಗಿ ಸಂಘಟನೆ ಮಾಡಿದ್ದಾರೆ. ಅವರು ನನ್ನನ್ನು ಹಾನೆಸ್ಟಿಯಾಗಿ ಇಷ್ಟಪಡ್ತಕ್ಕಂಥವ್ರು. ತಾಜ್ ಮಹಲಿಂದ ಪ್ರೇರೇಪಿತರಾಗಿರೋರು, ಚಾರ್ಮಿನಾರಿಂದ ಪ್ರೇರೇಪಿತರಾಗಿರೋರು, ನನ್ನ ಸಿನಿಮಾಗಳಿಂದ ಪ್ರೇರೇಪಿತ ಒರಿಜಿನಲ್ ಆಡಿಯನ್ಸ್. ಸೊ ನನ್ನನ್ನು ಬೆಳೆಸ್ತಕ್ಕಂಥದ್ದನ್ನು ಇವತ್ತೊಂದು ಅಭಿಮಾನಿ ಸಂಘಟನೆ ಆಗಿದೆ. ಸೊ ಇವರುಗಳಿಗೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ. ನಾನು ಒಳ್ಳೆಯದನ್ನೇ ಮಾಡ್ತೀನಿ, ಒಳ್ಳೆಯ ಮುಖಾಂತರ ಇರ್ತೀನಿ. ನಾಳೆ ದಿನ ಇಂಥದಕ್ಕೆಲ್ಲ ಒಂದು ಶಕ್ತಿ ಬೇಕು. ನಾನು 5 ಸಿನಿಮಾ ಮಾಡ್ತಾಯಿದ್ದೀನಿ, ಪ್ಯಾನ್ ಇಂಡಿಯಾದಲ್ಲಿ ಸಿನಿಮಾ ಮಾಡ್ತಾಯಿದ್ದೀನಿ. ಕಬ್ಜಾ 4,000 ಥಿಯೇಟ್ರಲ್ಲಿ ರಿಲೀಸ್ ಮಾಡ್ತೀನಿ. ವರ್ಷ ನಾಲ್ಕು ತುಂಬಾ ಇದೆ ಹೇಳ್ಬಾರ್ದು ಸರ್. ಯಾರು ಓಪನ್ ಆಗಿರಲ್ಲ, ನಾನು ಒಂದು ವೇದಿಕೆಲ್ಲ ಓಪನ್ ಆಗಿರೋದು ನಾನೇನು ಕಳ್ಕೊಂಡೆ ಏನು ಪಡ್ಕೊಂಡೆ ಅಂತ ನಮಗೂ ಗೊತ್ತಿದೆ. ಸೊ ಅಂಥ ಒಂದು ಕಬ್ಜಾದಂತಹ 5 ಶಕ್ತಿ ಬೇಕಿದೆ. ಹಾಗಾಗಿ ಈ ಒಂದು ನನ್ನ ಸ್ನೇಹಿತರ ಬಳಗದ ಶಕ್ತಿ ನನಗೆ ಕೊಡ್ತಿದ್ದಾರೆ. ಎಲ್ಲದಕ್ಕೂ ಮೇಲೆ ನೀವು ನಾನು ಯಾವಾಗಲೂ ಹೇಳ್ತೀನಿ, ನನ್ನ ಲೈಫಲ್ಲೋ ನಿಟ್ಟಲ್ಲೋ ಕರ್ಕೊಂಡ್ಬಂದಿಲ್ಲ. ನಾನು ಯಾವಾಗಲೂ ಹೇಳೋದು ಅದನ್ನು ಹಂತವಾಗಿ ಹೆಜ್ಜೆ ಇಟ್ಕೊಂಡು ಕರ್ಕೊಂಡ್ಬಂದಿರೋದು ನನ್ನ ಮಾಧ್ಯಮದ ಸ್ನೇಹಿತರುಗಳು. ಮತ್ತು ನನ್ನ ಸಿನಿಮಾಗಳು ಇಷ್ಟಪಡ್ತಕ್ಕಂಥ ರಿಯಲ್ ಪ್ರೇಕ್ಷಕರು, ಹೃದಯದಿಂದ ನೋಡ್ತಕ್ಕಂಥ ಪ್ರೇಕ್ಷಕರು, ಎಲ್ಲರಿಗೂ ನಾನು ಆಭಾರಿಯಾಗಿರ್ತೀನಿ. ಇವತ್ತಿನ ದಿನ ಒಳ್ಳೆಯದನ್ನೇ ಮಾತಾಡ್ತೀನಿ. ಎಲ್ಲರೂ ಪ್ರೀತಿಯಿಂದ ಹರಿಸಿ ಆಶೀರ್ವಾದ ಮಾಡಿ ಇನ್ನೂ ಹೆಚ್ಚಿಗೆ ಸಿನಿಮಾಗಳನ್ನು ಮಾಡ್ತೀನಿ. 5 ಸಿನಿಮಾ ಬೇರೆ ಬೇರೆ ಜನರಲ್ಲಿ 10 ತಿಂಗಳು ಕೂತ್ಕೊಂಡು ರಾಜಮೌಳಿಯವರ ಅಪ್ಪ ಅವ್ರ ಜೊತೆ ಎಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡ್ಕೊಂಡು ಅಂದರೆ ಇಂಡಿಯಾದಲ್ಲೇ ಟಾಪ್ ರೈಟರ್ಸ್ ಜೊತೆಲ್ಲ ಡಿಸ್ಕಸ್ ಮಾಡಿದ್ದೀನಿ. ತಪ್ಪು ಮಾಡ್ತೀವಿ, ಚಿಕ್ಕ ಏನೋ ಗೊತ್ತಿದೆ, ಅವೆಲ್ಲ ತಿದ್ಕೋಬೇಕಲ್ವ. ಅದಕ್ಕೆ ಹಂಗಾಗಿ ಒಂದು ಟೀಮ್ನೇ ಕಟ್ಕೊಂಡಿದ್ದೀನಿ. ಬರಹಗಾರರ ಟೀಮು ಕೂಡ ಚೆನ್ನಾಗಿದೆ. 10 ತಿಂಗಳು 5 ಸಬ್ಜೆಕ್ಟ್ ರೆಡಿ ಮಾಡಿದ್ದೀನಿ. 5 ಸಬ್ಜೆಕ್ಟ್ ಇನ್ನೇ ಶುರುವಾಗುತ್ತೆ. ನಿಮಗೆ ಮೊದಲಿಗೆ ಇವತ್ತು ನಾನು ಏನಾದರೂ ಒಂದು ವಿಷಯ ಹೇಳಲೇಬೇಕು. ಚಂದ್ರು ಬರ್ಡೇ 5 ಸಿನಿಮಾದಲ್ಲಿ ಯಾವುದು ಶುರುವಾಗುತ್ತೆ ಅಂತ ಎಲ್ಲರಿಗೂ ಒಂದು ಕುತೂಹಲ ಇದೆ. 5 ಸಿನಿಮಾದಲ್ಲಿ ಇದೇ ತಿಂಗಳು ಒಂದು ಶುರುವಾಗುತ್ತೆ. ಅದು ನಮ್ಮ ಫಾದರ್ ಅಂತ, ಎಲ್ಲರಿಗೂ ತಂದೆ ಎಷ್ಟು ಮುಖ್ಯ. ಹಾಗೆ ನನ್ನ ಬ್ಯಾನರ್ RC ಸ್ಟುಡಿಯೋ ಕನ್ನಡದ ಒಂದು ಪ್ರತಿಷ್ಠೆಯ ಒಂದು ಕಂಪನಿ ಆಗೋದಕ್ಕೆ, ಒಂದು ಸಂಸ್ಥೆ ಆಗೋದಕ್ಕೆ ನಮ್ಮೆಲ್ಲರೂ ಆಶೀರ್ವಾದ ಇರಲಿ. ಫಾದರ್ನ ಶುರು ಮಾಡ್ತಾಯಿದ್ದೀನಿ. ಶೂಟಿಂಗಿಗೆ ಇದೇ 27ನೇ ತಾರೀಕಿಂದ ಒಂದೇ ಶೆಡ್ಯೂಲಲ್ಲಿ ಶೂಟಿಂಗ್ ಹೋಗ್ತಿದ್ದಾರೆ. ಡಾರ್ಲಿಂಗ್ ಕೃಷ್ಣ ಹೀರೋ, ಬೇರೆ ಎಲ್ಲ ರಾಜ್ಯದ ಸ್ಟಾರು ಇರ್ತಾರೆ. ಇದಕ್ಕೆ ಬಗ್ಗೆ ನಾನು ಯಾವುದೇ ಸಿನಿಮಾ ಮಾಡಿದ್ರು ಇನ್ಮೇಲೆ ಪ್ಯಾನ್ ಇಂಡಿಯಾ ಸಿನಿಮಾನೇ ಮಾಡ್ತೀನಿ. ಚಿಕ್ಕದು ನಾವು ಸಿನಿಮಾ ಮಾಡೋಕ್ಕಂತಂದ್ರೆ ನಮ್ಮ ಕನ್ನಡದ ಪತಾಕೆಯನ್ನು ಎಲ್ಲ ಕಡೆ ಹಾರಿಸ್ಬೇಕು. ಚಿಕ್ಕದು ದೊಡ್ಡದು ಅಂತಲ್ಲ, ಕಂಟೆಂಟ್ದು. ಸೊ ಇದರೊಳಗಡೆ ನಾವು ಈಗ ಆಲ್ರೆಡಿ ಪ್ರಕಾಶ್ ರೈ ಸರ್ನ ಸಂಪರ್ಕಿಸಿ ಎಲ್ಲ ಒಳ್ಳೆ ಅಗ್ರಿಮೆಂಟ್ ಬಂದಿದೆ. ಕೃಷ್ಣ ಮತ್ತು ಪ್ರಕಾಶ್ ರೈ ಸರ್ ಇಬ್ಬರು ಕಾಂಬಿನೇಷನ್ ಇದು. ಸೊ ಅಪ್ಪ ಮಗನ ಸಬ್ಜೆಕ್ಟ್ ಇದು. ಇದ್ರ ಮಧ್ಯೆ ತೆಲುಗಿನ ಸುನಿಲ್ಲು, ಈಗ ಎಲ್ಲ ಆರ್ಟಿಸ್ಟ್ಗಳು, ಲ್ಯಾಂಗ್ವೇಜ್ ಆರ್ಟಿಸ್ಟ್ಗಳನ್ನು ಪ್ಲೇಸ್ಮೆಂಟ್ ಮಾಡಿದ್ದೀನಿ. ಫಾದರು ನಾನು ಮೊದಲು ಫಾದರ್ ಎಷ್ಟು ಮುಖ್ಯ ಜೀವನಕ್ಕೆ ಅನ್ನೋದನ್ನು ಫಾದರ್ ಶುರು ಮಾಡ್ತಾಯಿದ್ದೀನಿ. ಇದಾದಮೇಲೆ ಡಾಗ್ ಅಂತ, ಇದಕ್ಕೆ ಆರ್ಟಿಸ್ಟ್ ಒಂಚೂರು ಓದ್ತಿದೆ, ಅದು ಬೇರೆ ಡೈರೆಕ್ಟ್ರು. ಅದನ್ನೆಲ್ಲ ಇಲ್ಲೇ ನಂದು 2 ಆಫೀಸ್ ಇದೆ, ನನ್ನೊಂದು 3 ಆಫೀಸ್ ಇದೆ, ಜಾಗದಲ್ಲಿ 3 ಆಫೀಸ್ ಇದೆ ಅಂದರೆ ಒಬ್ಬೊಬ್ಬ ಡೈರೆಕ್ಟರ್ ಹೋಗೋಣ. ಸೊ ನನಗೆ ಒಂಥರ ಮೊದಲನೇ ದಿನ ಬಂದಾಗ ಯಾರು ನಮ್ಮವ್ರು ಯಾರು ಅಂತ ಭಯ ಬಿಟ್ಟಿದ್ದ ದಿನಗಳು ಅಂಥದ್ರಲ್ಲಿ ಇವತ್ತು ನೀವೆಲ್ಲ ನಮ್ಮವರಾಗಿ ನಾವಿದ್ದೀವಿ ಅಂತ ಗೊತ್ತಿದ್ದೀರ. ಇವತ್ತು ಸ್ನೇಹಿತರುಗಳು, ನಾವು ಅಭಿಮಾನಿಗಳು ಅಂತ ಹೇಳ್ಕೊಂಡಿದ್ದಾರೆ. ಅವರೆಲ್ಲರಿಗೂ ನಾವು ಯಾವತ್ತೂ ಸೇರೋದು